ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾತಾಡೋಕೆ ಬಂದಿರೋ ಟಾಪಿಕ್ ಬಂದ್ಬಿಟ್ಟು ವಿರುದ್ಧ ಆಹಾರ, ಇನ್ಕಾಂಪಿಟಬಲ್ ಡಯಟ್ ಇನ್ ಆಯುರ್ವೇದ. According to Ayurveda, human body is composed mainly of two doshas. One is ಶಾರೀರಿಕ ದೋಷ, another one is ಮಾನಸಿಕ ದೋಷಸ್. ಶಾರೀರಿಕ ದೋಷ ಬಂದ್ಬಿಟ್ಟು ವಾತ, ಪಿತ್ತ, ಕಫ. ಇವುಗಳ ಸ್ಥಾನಗಳು ಬಂದ್ಬಿಟ್ಟು ವಾತದ ಸ್ಥಾನ. ವಾತ ಇಸ್ ಲೊಕೇಟೆಡ್ ನಾಭಿ ಏನಿದೆಯಲ್ಲ, ನಾಭಿ ಕೆಳಗಡೆ ಅಪ್ ಟು ಅವರ್ ಫುಟ್. ಮತ್ತು ಪಿತ್ತದ ಸ್ಥಾನ ಬಂದ್ಬಿಟ್ಟು ಬಿಟ್ವೀನ್ ನಾಭಿ ಮತ್ತು ಈ ಹೃದಯದ ಮಧ್ಯೆ ಇದು ಪಿತ್ತದ ಸಾಮಾನ್ಯ ಸ್ಥಾನ. ಮತ್ತು ಕಫದ ಸ್ಥಾನ ಬಂದ್ಬಿಟ್ಟು ಊರ್ಧ್ವ ಜತ್ರುಗತ. ಜತ್ರು ಮೀನ್ಸ್ ಕ್ಲಾವಿಕಲ್. ಈ ಕ್ಲಾವಿಕಲಿನ ಅಬೋ ಏನಿದೆಯಲ್ಲ, ದಿಸ್ ಇಸ್ ದ ಸ್ಥಾನ ಆಫ್ ಕಫ. ಈ ವಿರುದ್ಧ ಆಹಾರ ಅಂದರೆ ಏನಪ್ಪ? ಅಕಾರ್ಡಿಂಗ್ ಟು ಆಚಾರ್ಯ ವಾಗ್ಭಟ, ಯತ್ಕಿಂಚಿತ್ ದೋಷ ಮುತ್ಕ್ಲೇಶಂ ನಾ ಅರೆ ತ್ವತ್ಸಮಾಸತಃ. ಯಾವ ಒಂದು ಆಹಾರ ಪದ್ಧತಿ ನಮ್ಮ ದೇಹದಲ್ಲಿರುವಂಥ ಈ ದೋಷಗಳು, ವಾತ, ಪಿತ್ತ, ಕಫ, ಈ ದೋಷಗಳನ್ನು ವಿಶಿಯೇಟ್ ಮಾಡಿ, ಅಂದರೆ ಅವುಗಳನ್ನು ಉದ್ವೇಗ ಮಾಡಿ ಅವುಗಳನ್ನು ನಮ್ಮ ದೇಹದಿಂದ ಹೊರಗಡೆ, ವಿಚ್ ಕುಡ್ ನಾಟ್ ಬಿ ಎಕ್ಸ್ಪೆಲ್ಡ್ ಔಟ್ ಆಫ್ ಅವರ್ ಬಾಡಿ ಆ್ಯಂಡ್ ದೇ ವಿಲ್ ಆ್ಯಕ್ಟ್ ಎಂಟಾಗೋನಸ್ಟಿಕ್ ಟು ಅವರ್ ಟಿಶ್ಯೂಸ್. ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಟಿಶ್ಯೂಗಳಿಗೆ ಅವು ವಿರುದ್ಧವಾಗಿ ನಡೆದುಕೊಳ್ತವೆ. ದಟ್ ಈಸ್ ಕಾಲ್ಡ್ ವಿರುದ್ಧ ಆಹಾರ. This viruddha ahara is also considered as visha and garavisha. Visha means poison, garavisha means artificial poison. ಹಾಗಾದರೆ ಯಾವ ಆಹಾರಗಳ ಮಿಶ್ರಣವನ್ನು ನಾವು ವಿರುದ್ಧ ಆಹಾರ ಅಥವಾ ಪಾಯ್ಸನ್ ಆರ್ ಆರ್ಟಿಫಿಷಿಯಲ್ ಪಾಯ್ಸನ್ ಅಂತ ಕರಿತೀವಪ್ಪ ಅಂದರೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನಾವು ಮೆನ್ಷನ್ ಮಾಡಿದ್ದಾರೆ ನಮ್ಮ ಆಯುರ್ವೇದಿಕ್ ಟೆಕ್ಸ್ಟಲ್ಲಿ. ಅವುಗಳು ಯಾವ್ಯಾವಪ್ಪ ಅಂದರೆ, ಮೊದಲನೇದಾಗಿ ಹಾಲು ಜೊತೆಗೆ ಹುಳಿ ಪದಾರ್ಥಗಳು ಮತ್ತು ಹುಳಿ ಹಣ್ಣುಗಳು. ನೆಕ್ಸ್ಟ್ ಬಂದ್ಬಿಟ್ಟು ಹಾಲು ಜೊತೆಗೆ ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣು. ಮತ್ತೆ ಬಂದ್ಬಿಟ್ಟು ಹಾಲು ಜೊತೆಗೆ ಫಿಶ್, ಮೀನೇನಂತೀವಲ್ಲ, ದಟ್ ಈಸ್ ಫಿಶ್. ಹಾಲಿನ ಜೊತೆಗೆ ಹುರುಳಿಕಾಳು, ಮಡಿಕೆಕಾಳು ಮತ್ತು ಅವರೆಕಾಳು. ಮತ್ತು ಈಕ್ವಲ್ ಕ್ವಾಂಟಿಟಿ ಆಫ್ ಹನಿ ಜೇನುತುಪ್ಪ ಆ್ಯಂಡ್ ಘೀ, ತುಪ್ಪ. ಈಕ್ವಲ್ ಕ್ವಾಂಟಿಟಿ ಆಫ್ ಹನಿ ಆ್ಯಂಡ್ ಘೀ. ಮತ್ತು ಮೀಟ್ ಆಫ್ ಮಾರ್ಷಿ ಏರಿಯಾಸ್, ಈ ಸಮುದ್ರದಲ್ಲಿ ಇರುವಂತಹ ಪ್ರಾಣಿಗಳ ಮಾಂಸದ ಜೊತೆಗೆ ಜಾಗರಿ ಅಂದರೆ ಬೆಲ್ಲ, ಹನಿ ಅಥವಾ ಹಾಲು ಅಥವಾ ಮೂಲಂಗಿ ಅಥವಾ ಈ ಮಡಿಕೆ ಕಟ್ಟಿರುವಂಥ ಕಾಳುಗಳು, ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ವಿರುದ್ಧ ಆಹಾರ. ನೆಕ್ಸ್ಟ್ ಬಂದ್ಬಿಟ್ಟು ಹಾಲಿನ ಜೊತೆಗೆ ಯಾವುದೇ ತರಕಾರಿಗಳನ್ನು ತಗೋಬಾರ್ದು. ನೆಕ್ಸ್ಟ್ ಕುರಿ ಮಾಂಸದ ಜೊತೆಗೆ ಕುಸುಬೆ ಕಾಳನ್ನು ಯೂಸ್ ಮಾಡಿ ಯಾವುದೇ ಅಡುಗೆಯನ್ನು ತಯಾರು ಮಾಡಬಾರ್ದು. ನೆಕ್ಸ್ಟ್ ಬಂದು ಜಿಂಕೆ ಅಥವಾ ಕೋಳಿ ಮಾಂಸ, ಇದರ ಜೊತೆಗೆ ಮೊಸರು ಯಾವತ್ತೂ ಕೂಡ ತಗೋಬಾರ್ದು. ನೆಕ್ಸ್ಟ್ ಬಂದು ಬಾಳೆಹಣ್ಣಿನ ಜೊತೆಗೆ ಮಜ್ಜಿಗೆ ಅಥವಾ ಮೊಸರು ತಗೋಬಾರ್ದು. ನೆಕ್ಸ್ಟ್ ಬಂದು ತುಪ್ಪ, ಘೀ ವಿಚ್ ಈಸ್ ಸ್ಟೋರ್ಡ್, ಯಾವುದು ಕಂಚಿನ ಪಾತ್ರೆಯಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಲ್ಲ, ದಟ್ ಈಸ್ ಮೋರ್ ದೆನ್ 10 days, 10 ದಿನ ಆದಮೇಲೆ ಅದನ್ನು ನಾವು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಬಂದು ಮಿಲ್ಕ್ ಪಡ್ಡಿಂಗ್ ಅಂದರೆ ಗಿಣ್ಣ ಆಲ್ಕೋಹಾಲ್ ಅಂದರೆ ದಟ್ ಆಲ್ಕೋಹಾಲ್ ವಿಚ್ ಇಸ್ ಪ್ರಿಪೇರ್ಡ್ ಇನ್ ಆಯುರ್ವೇದ. ದಟ್ ಆಲ್ಕೋಹಾಲ್ ಅಲಾಂಗ್ ವಿತ್ ಕಿಚಡಿ, ಈ ಮೂರು ಆಹಾರಗಳನ್ನು ನಾವು ಜೊತೆಗೆ ತಗೋಬಾರ್ದು. ನಾನು ಮೊದಲೇ ಹೇಳಿದ ಹಾಗೆ ಆಲ್ಕೋಹಾಲ್ ವಿಚ್ ಈಸ್ ಪ್ರಿಪೇರ್ಡ್ ಬೈ ಫಾಲೋಯಿಂಗ್ ದ ಪ್ರೊಸೀಜರ್ಸ್ ಮೆನ್ಷನ್ಡ್ ಇನ್ ಆಯುರ್ವೇದಿಕ್ ಟೆಕ್ಸ್ಟ್. ದಟ್ ಟೈಪ್ ಆಫ್ ಆಲ್ಕೋಹಾಲ್ ವಿಚ್ ಈಸ್ ಪ್ರಿಪೇರ್ಡ್ ಫ್ರಮ್ ಹನಿ ಮತ್ತು ಡೇಟ್ಸ್ ಆ್ಯಂಡ್ ಶುಗರ್, ಈ ಮೂರು ಟೈಪನ್ನು ನಾವು ಕಾಂಬಿನೇಷನ್ ಆಗಿ ತಗೋಬಾರ್ದು. ನೆಕ್ಸ್ಟ್ ಬಂದು ಮಶ್ರೂಮ್ ಡಿಶಸ್ನ ದಟ್ ಶುಡ್ ನಾಟ್ ಬಿ ಕುಕ್ಡ್, ಅದನ್ನು ನಾವು ಸಾಸಿವೆ ಎಣ್ಣೆ ಜೊತೆ ಕುಕ್ ಮಾಡಬಾರ್ದು. ನೆಕ್ಸ್ಟ್ ಬಂದು ಬಸಳೆ ಸೊಪ್ಪನ್ನು ಎಳ್ಳಿನ ಎಣ್ಣೆ ಜೊತೆ ನಾವು ಅಡುಗೆ ತಯಾರು ಮಾಡಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಕೊಕ್ಕರೆ ಮಾಂಸವನ್ನು ನಾವು ವಾರುಣಿ ಈಸ್ ದ ಟೈಪ್ ಆಫ್ ಆಲ್ಕೋಹಾಲಿಕ್ ಪ್ರಿಪರೇಷನ್ಸ್ ಮೆನ್ಷನ್ಡ್ ಇನ್ ಆಯುರ್ವೇದಿಕ್ ಟೆಕ್ಸ್ಟ್, ಅದನ್ನು ನಾವು ತಗೋಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಪಿಕಾಕ್, ನವಿಲಿನ ಮಾಂಸವನ್ನು ಆ್ಯಂಡ್ ಮೀಟ್ ಆಫ್ ಕಾಮನ್ ಕ್ವೇಲ್, ಈ ಕಾಮನ್ ಕ್ವೇಲಿನ ಮಾಂಸದ ಜೊತೆಗೆ ನಾವು ಯಾವತ್ತೂ ತಗೋಬಾರ್ದು. ನೋಡಿ, ಎಷ್ಟೊಂದು ಜನ ಇವಾಗ ನಾನು ಜಿಮ್ಗೆ ಹೋಗ್ತೀನಿ, ನಾನು ಡೈಲಿ ಎಕ್ಸಸೈಸ್ ಮಾಡ್ತೀನಿ, ನಾನು ಡೈಲಿ ಜಾಗಿಂಗ್ ಮಾಡ್ತೀನಿ, ನಾನು ಒಳ್ಳೆ ಡಯಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೂ ದೇ ಆರ್ ಹ್ಯಾವಿಂಗ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಯಾಕಪ್ಪ ಅಂದರೆ ಬಿಕಾಸ್ ಆಫ್ ದಿಸ್. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ? ಇದರಿಂದ ಹೊರಗೆ ಬರೋದು ಹೇಗೆ? ದಟ್ ಈಸ್ ಆಲ್ಸೋ ಮೆನ್ಷನ್ಡ್ ಇನ್ ಆಯುರ್ವೇದ. ಅದು ಬೇಕು ಅಂದರೆ ಯು ಡೂ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಅವರ್ ನೆಕ್ಸ್ಟ್ ವಿಡಿಯೋ. ವಿ ವಿಲ್ ಎಕ್ಸ್ಪ್ಲೇನ್ ದಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.